ಬದುಕಬೇಕಾಗಿತ್ತು, ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು, ಎಲ್ಲರನ್ನೂ ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ, ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಾಕ ನಮ್ಮ ಅವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣತಮ್ಮ ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದ್ರೆ ನಮ್ಮ ಅವ್ವನ್ ಜೀವಂತ ಇಟ್ಕೊಂಡು ಇವತ್ತ ನಮ್ಮ ಅವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಪ್ರತಿಯೊಂದನ್ನು ದಿನಾಲೂ ಹೊರಗೆ ಬರೋ ಮುಂದೆ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ. ಅಂದ್ರೆ ನನ್ನ ಕೋಟ್ ಹೆಂಗೈತೆ ನೋಡ್ಬಿ ಅಂತ ತೋರಿಸಿ ಬರ್ತೀನಿ ಆಕಿಗೆ. ದಿನಾ ಒಂದು ನಮ್ಮನೆ ಕೋಟು. ಖುಷಿ, ತಾಯಿಗೆ ಖುಷಿ. ಅವ್ರನ್ನೆಲ್ಲ ಜೀವಂತಿಟ್ಟು ನಾನು ಆದೆ. ಅದಕ್ಕೆ ಆ ಟೈಮ್ನೊಳಗೆ ನಂಗೆ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನ್ಗೆ ಹೋದವ. ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ KS ನೊಳಗೆ ಚಲೋ ರ್ಯಾಂಕ್ ಬಂತು. ಚಲೋ ಮಾರ್ಕ್ಸ್ ಬಂದು AC ಆದ್ರೇನು ಅದೇನು ಕೇಡಾಗುದಿಲ್ಲ, ಮುಂದೊಂದು ದಿವಸ IAS ಆಗ್ಬಹುದು ಅಂತ ಹೇಳಿ 28 ವರ್ಷ ಸರ್ವಿಸ್ ಸಿಕ್ಕರೆ 12 ವರ್ಷ KS, 16 ವರ್ಷ IAS ಸರ್ವಿಸ್ ಸಿಕ್ಕತ್ ನಮಗೆ. ಮತ್ತ ಇನ್ನೊಂದೇನಂತಂದ್ರ ಯಾವ ಊರಾಗ ಸಾಲಿ ಕಲಿತು, ಯಾವ ಊರಾಗ ಕಷ್ಟಪಟ್ಟು, ಯಾವ ಊರಾಗ ಹವೈ ಚಪ್ಪಲ್ ಹಾಕೊಳಕಿಲ್ದ, ಯಾವ ಊರಾಗ ಬಟ್ಟಿಲ್ದ, ಮಂದಿ ಅರಿವಿ ಹಾಕೊಂಡು ನಾವು MA ಇಂಗ್ಲಿಷ್ ಮಾಡಿ ಗೋಲ್ಡ್ ಮೆಡಲ್ ತಗೊಂಡು, ಮಂದಿ ಕೋಟ್ ಹಾಕೊಂಡು ಗೋಲ್ಡ್ ಮೆಡಲ್ಸ್ ಏನ್ ಮಾಡ್ಕೊಂಡಿದ್ವಿ, ಅದ ಊರಾಗ ಫಸ್ಟ್ ಪೋಸ್ಟಿಂಗ್ AC ಅಂತ ಕೊಟ್ಟ ದೇವರ. ಅಲ್ಲೇ ಮಾಡಿದ್ವಿ, ಅಲ್ಲೇ ADC ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕಂತ ಹೇಳ್ತಾರಲ್ಲ ಹಂಗ. ಈಗ ಯಾಕೆ ನೀ IAS ಆಗ್ಲಿಲ್ಲ ಅನ್ನೋದಕ್ಕೆ ನಾನು ಹೇಳಿನಿ ಉತ್ತರ ಅಂತ ಹೇಳಿ. ಮತ್ತು ನೀವೇನು ಪ್ರಮೋಷನ್ ಆದವ್ರ ಅಂತಂದ್ರೆ ಕರ್ಕೊಂಬರ್ರಿ, ಅದ್ರಾಗ ಏನು ಕಾಂಪಿಟೇಷನ್ ಮಾಡೋನು, ಯಾವ್ದ್ರಾಗ ಏನು ಕಡಿಮೆ ಅನ್ನೋದಕ್ಕೆ ನಾವು ಬೆಕ್ಕಿನ ಬಣ್ಣ ಮತ್ತು ಅದು ಇಲ್ಲಿ ಹೆಂಗೆ ಹಿಡಿತೈತಿ ಅನ್ನೋದನ್ನ ನಿಮಗೆ ಹೇಳೀನಿ. ಇಲ್ಲಿ ಅಶೋಕ್ ಮಿರ್ಜಿ ಅವರು ಒಂದು ಅಶೋಕ್ ಮಿರ್ಜಿ ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಮನುಷ್ಯ ಮೊದಲು ಬಹಳ ಕಷ್ಟ ಇದ್ದಾಗ ನಮಗೆ ಏನಾದರೂ ಒಂದು ಬೇಕು, ಏನಾದರೂ ಒಂದು ಇದು ಏನು ಆಧಾರ ಬೇಕು. ಅದಕ್ಕೆ ಸಣ್ಣದೊಂದು ಪೊಲೀಸ್ ಅಥವಾ ಒಂದು ನೌಕರಿನ ಹಿಡಿದು, ಅದಾದ್ಮೇಲೆ ಮತ್ತೊಂದು ನೌಕರಿನ ಹಿಡಿದು, ಅದಾದ್ಮೇಲೆ ಮತ್ತೊಂದಾಗಿ KS ಅಧಿಕಾರಿಯಾಗಿ ಬೆಂಗಳೂರಂತಹ ರಾಜಧಾನಿ ಒಳಗೆ ನೌಕರಿ ಮಾಡೋದಲ್ದನ ಅನೇಕ ವಿದ್ಯಾರ್ಥಿಗಳನ್ನ ಇವತ್ತು ತಯಾರಿ ಮಾಡ್ತಾ ಇದ್ದಾರೆ. ಅಂತಂದ್ರೆ ನ್ಯಾಚುರಲಿ ಅದು ಜ್ಞಾನದಾಹದಿಂದಲೇ ಸಾಧ್ಯ, ಬೇರೆ ಎದುರಿಂದಲೂ ಅಲ್ಲ. ನೋಡ್ರಿ, ಜಾನಕಿ ಅಂತ ನನ್ನ ಬ್ಯಾಚ್ನಲ್ಲಿ ಒಬ್ರು ಇದ್ದಾರೆ, ಜಾನಕಿ ಅಂತ. ಅವರು SDC ಆದವರು PUC ಮೇಲೆ. ಅದಾದ್ಮೇಲೆ ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ಕೊಂಡ್ರು, ಇವ್ರ ಹಂಗ ಎಕ್ಸ್ಟರ್ನಲ್ BEd ಮಾಡ್ಕೊಂಡ್ರು, ಕರೆಸ್ಪಾಂಡೆನ್ಸ್, ಎಕ್ಸ್ಟರ್ನಲ್ MA ಮಾಡ್ಕೊಂಡ್ರು. SDA ಇದ್ದವರು FDA ಆದ್ರು. FDA ಆದ್ಮೇಲೆ ಒಂದು ಸ್ಟೇಟ್ ಅಕೌಂಟ್ ಸರ್ವಿಸ್ನಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಕ್ಲಾಸ್ 1 ಪೋಸ್ಟ್ ಅದು ಆದ್ರು. ಸಮಾಧಾನ ಆಗ್ಲಿಲ್ಲ ಅವ್ರಿಗೆ. ಮತ್ತೆ ನನ್ನ ಬ್ಯಾಚ್ನೊಳಗೆ AC ಆದ್ರು. ಈಗ IAS ಆಗಿ ನಮ್ಮ ಜೊತೆನೇ ಕೆಲಸ ಮಾಡ್ತಾ ಇದ್ದಾರೆ, SDA ಇದ್ದವರು. ರೈಟ್? ಸೊ the beginnings of all great things are very, very small, like a small drop of water. ಬ್ರಹ್ಮಪುತ್ರ ನದಿ ನೋಡಿರೇನೆ ಇಲ್ಲ, ಕೇಳಿರಿಲ್ಲ? ಬ್ರಹ್ಮಪುತ್ರ ನದಿ ಮೈಟಿ ರಿವರ್ ಅಂತ ಕರಿತೀವಿ. ಅತ್ಯಂತ ಬೃಹತ್ ನದಿ, ಅದು ಶಕ್ತಿಯುತ ನದಿ. ತನ್ನ ಒಡಲೊಳಗೆ ಏನು ಬರ್ತದೆ ಎಲ್ಲನೂ ತುಂಬಿಕೊಂಡು ಹೊರಟು ಬಿಡ್ತದೆ, ಯಾವುದನ್ನು ಬಿಡುದಿಲ್ಲ ಅದು. ಆದ್ರೆ ಆ ನದಿನೂ ಕೂಡ, ಅದ್ರ ಬಿಗಿನಿಂಗು ಕೂಡ ಒಂದು ಹನಿಯಿಂದಲೇ ಆಗಿದೆ. ಆದ್ರೆ ಆ ಹನಿ ಪುಣ್ಯ ಏನಂದ್ರ, ಆ ಹನಿ ಅನೇಕ ಹನಿಗಳನ್ನು ಕೂಡಿತು, ಜರಿ ಆಯ್ತು, ಜರಿಗಳು ಸೇರಿ ಸಣ್ಣ ಸಣ್ಣ ನದಿಗಳಾದವು, ಸಣ್ಣ ನದಿಗಳೆಲ್ಲ ಸೇರಿ ದ ಬ್ರಹ್ಮಪುತ್ರ ಆಗಿದೆ. ಸೊ ದ ಬಿಗಿನಿಂಗ್ಸ್ ಯಾವತ್ತೂ ಎಷ್ಟ ಸ್ಮಾಲ್ ಇರಲಿ, ದ ಬಿಗಿನಿಂಗ್ ಮಸ್ಟ್ ಬಿ ಪ್ರಾಪರ್. ಅವ್ರು ಹೇಳಿದ್ರು ಕನಸನ್ನ ಹೆಂಗ್ ಕಾಣಬೇಕು, ಯಾವ ರೀತಿ ಕಾಣಬೇಕು ಅಂತ ಹೇಳಿ. ರಿಯಲಿ ಕನಸು ಕಾಣಬೇಕು ಅಂದ್ರೆ ಹೆಂಗ ಕಾಣಬೇಕು ಅಂದ್ರೆ, ಅದು ನಮ್ಮನ್ನ ಕಣ್ಣು ಮುಚ್ಚಾಕ್ ಬಿಡಬಾರ್ದು, ಹಂಗೆ ಕನಸು ಕಾಣಬೇಕು. ಎಲ್ಲರಿಗೂ ಕನಸು ಬೀಳ್ತಾವ ಮಸ್ತ್ ಮಲ್ಕೊಂಡಾಗ. ನನಗಿಂಥ ಕನಸು ಬಿದ್ದಿತ್ತು, ನನಗಂಥ ಕನಸು ಬಿದ್ದಿತ್ತು ಅಂತ ಹೇಳಿ ಬ್ಯಾಸರಾಗೈತೆ. ಮುಂಜಾನೆ ನಿಂತರ ಕುಂತು ಕೇಳಿ ಬ್ಯಾಸರಾಗಿದ್ರು ಒಂದು ಜೋಕ್ ಹೇಳ್ತೀನಿ, ಆದ್ರೆ ನಾ ಹೇಳೋದು ಬಿಡೋದಿಲ್ಲ, ಏನೇನು ಹೇಳ್ಬೇಕು ಹೇಳೇ ಮುಗಿಸ್ತೀನಿ. ಅವ್ರು ನನಗೆ ರವಿ ಅವ್ರು ಹೇಳ್ಯಾರ ಏನಂದ್ರ, ಸರ್ ಇದು ಒಂದೇ ಸಲ ಆಗೋದು, ಮತ್ತೆ ಆಗೋದಿಲ್ಲ, ನೀವು ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳೇ ಬಿಡ್ರಿ ಅಂತ. ನಾನು ಭಯಂಕರ ತಯಾರಾಗೇ ಬಂದೀನಿ. ಹೇಳ್ಬೇಕಲ್ಲ. ಕನಸಿನ ಬಗ್ಗೆ 3 ಮಂದಿ ದೋಸ್ತರು ಇರ್ತಾರ, 3 ಮಂದಿ ಕಂಬೈನ್ಡ್ ಸ್ಟಡಿ ಮಾಡ್ತಿರ್ತಾರ. ಕಂಬೈನ್ಡ್ ಸ್ಟಡಿ ಮಾಡೋದಂಗೆ ಗೊತ್ತಲ್ಲ, ಕೂಡಿ ಸ್ಟಡಿ ಮಾಡ್ತಿರ್ತಾರ. ಕಂಬೈನ್ಡ್ ಸ್ಟಡಿ ಬಗ್ಗೆನೇ ಮತ್ತೊಂದು ಹೇಳ್ತೇನೆ, ಇದನ್ನ ಕಂಟಿನ್ಯೂ ಮಾಡಿ. 3 ಮಂದಿ ಕೂಡಿ ಸ್ಟಡಿ ಮಾಡ್ತಿರ್ತಾರ. ಯಾಕೋ ಒಂದು ಸ್ವಲ್ಪ ಅವರಿಗೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ
ಒಂದು ಸ್ವಲ್ಪ ಈ ಬಾದಾಮಿ ಹಾಲು ಮಾಡೋಣ ದೋಸ್ತ, ಒಂದು ಬಾದಾಮಿ ಹಾಲು ಮಾಡಿ 1 ಲೀಟ್ರ್ ಹಾಲು ತಂದು ಎಲ್ಲರೂ ಕಂಟ್ರಿಬ್ಯೂಷನ್ ಮಾಡಿ ಬಾದಾಮಿ ಹಾಲು ತಂದು ಅದಕ್ಕೆ ಬಾದಾಮಿ ಜಜ್ಜಿ ಹಾಕಿ ಮಸ್ತ್ ಪೈಕಿ ಹಾಲು ಕುಡಿಯೋಣ ಇವತ್ತು ಅಂಥೇಳಿ. ಆಯಿತು ಅಂಥೇಳಿ ಕಂಟ್ರಿಬ್ಯೂಷನ್ ಮಾಡಿಕೊಂಡು ಅದು ಹಾಲು ತಂದು ಬಾದಾಮಿ ಪುಡಿ ಹಾಕಿ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಕುಟ್ಟಿ ಕುದಿಯೋ ಹೊತ್ನ್ಯಾಗ ಒಬ್ಬ ದೋಸ್ತ ರವಿ ಅಂತ ದೋಸ್ತ ಒಬ್ರು ಇರ್ತಾರ, ಅವಂಗ ಐಡಿಯಾ ಬರ್ತದೆ. ಏನಂದ್ರೆ, ದೋಸ್ತ ಹಿಂಗೆ ಮಾಡಿದ್ರೆ ಹೆಂಗ ಅಂತ. ಏನು, ಈಗ ಸದ್ಯ ಅದನ್ನು ಮುಚ್ಚಿಟ್ಟು ಮಕ್ಕೊಂಡ ಒಂದು 4 ತಾಸು ಮಕ್ಕೊಳ್ಳೋದು. ಎದ್ದು ಕೂಡಲೇ ಯಾರಿಗೆ ಬೆಸ್ಟ್ ಕನಸು ಬಿದ್ದಿರ್ತೈತಲ್ಲ ಅವ್ರಿಗೆ ಜಾಸ್ತಿ ಹಾಲ್ಪ ಅಂತ. ಏನು ಅಡ್ಡಿಲ್ಲ ಹಂಗಂದ್ರ ಅಂತ ಹೇಳಿ ಉಳಿದವ್ರು ಇಬ್ರು ರಿಷಂತ ಮತ್ತು ಮಾಂತೇಶ ಹ್ಞೂ ಅಂತಾರ. ಹ್ಞೂ ಅಂದು ಮಕ್ಕೊಳ್ಳೋನು ಅಂತ ಮಕ್ಕೋತಾರ. ಮಕ್ಕೊಂಡು 4 ರಿಂದ 5 ತಾಸು ಆಗ್ತದೆ. ಯಾವಾಗ ಎದ್ದೀವೋ ನನ್ನ ಕನಸಿನ ಬಗ್ಗೆ ಹೇಳಬೇಕು, ನನಗೆ ಇಂಥ ಕನಸು ಬಿತ್ತು ಅದು ಹೇಳಬೇಕು ಅಂಥೇಳಿ. ಫಸ್ಟು ಮಹಾಂತೇಶ್ ಹೇಳ್ತಾರೆ, ನನ್ನ ಕನಸಿನೊಳಗ ನಾನು ಬಿಲ್ ಗೇಟ್ಸ್ ಅವರನ್ನು ಮೀರಿಸಿ ಸಂಪತ್ತನ್ನು ಗಳಿಸಿದ್ದೆ. ಜಗತ್ತಿಗೆ ಎಲ್ಲಿಲ್ಲದ ಚಾರಿಟಿ ಮಾಡಿ ಜಗತ್ತಿನಿಂದ ಕೊರೋನಾ ಸಂಕಷ್ಟದೊಳಗ ಏನೇನು ಇದು ಮಾಡಿದ್ರು ಅವ್ರಿಗೆಲ್ಲರಿಗೂ ದಾನ ಮಾಡಿ ಕೊರೋನಾನ್ನ ಪೂರ ನಾನು ಜಗತ್ತಿನಿಂದ ಹಿಮ್ಮೆಟ್ಟಿಸಿದ್ದೆ ಅಂಥೇಳಿ. ಭಾರಿ ಕನಸು ಆತಲ್ಲ ಇವೊಂದು ಅಂತ ರಿಷಂತ್ ಅವರು. ನಾ ಏನು ಹೇಳ್ಬೇಕು, ಕನಸು ಅವರು ನನಗಿಂತ ದೊಡ್ಡ ಹೇಳ್ಬೇಕಲ್ಲ, ಹಾಲು ಜಾಸ್ತಿ ತಿಳ್ಬೇಕಲ್ಲ. ರಿಷಂತ್ ಅವರು, ನಾನೇನು ಅಷ್ಟಾಗಿದ್ದಿಲ್ಲ, ನಾನು ಪ್ರಧಾನಮಂತ್ರಿ ಮೋದಿಯವರ ಜಾಗದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಇಡೀ ದೇಶದಲ್ಲಿ ಏನು ಮೌಢ್ಯತೆ ಏನಿದೆ, ದಾರಿದ್ರ್ಯ ಏನಿದೆ, ಬಡತನ ಏನಿದೆ ಅದನ್ನಷ್ಟೂ ಹೊಸ ಹೊಸ ಯೋಜನೆಗಳಿಂದ ಹೋಗಲಾಡಿಸಿ ಅತ್ಯಂತ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆ, ಲಿಂಗ ಸಮಾನತೆಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ನಾನು ಆ 5 ತಾಸಿನ ಕನಸಿನೊಳಗ ಅಂತ. ಭಾರಿ ಆತಲ್ಲ, ಇವ್ರದ್ದು ಕನಸು ಭಾರಿ ಐತಿ. ರವಿಗೆ ಚಿಂತೆ ಆಯ್ತು, ನಂದೇನು ಎಂಥ ಕನಸು ಅಂತ. ರವಿ, ದೋಸ್ತ ನನಗೇನು ಅಂಥ ದೊಡ್ಡ ಕನಸು ಬಿದ್ದಿಲ್ಲ, ಏನು ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತು, ನಾನು ಹನುಮಪ್ಪನ ಭಕ್ತ, ನನ್ನ ಕನಸಿನಾಗ ಹನುಮಪ್ಪ ಬಂದಿದ್ದ. ಏನಂದ, ಈಗ ಸದ್ಯ ಹೋಗಿ ಉಷ್ಟು ಹಾಲು ಕುಡಿದು ಮಕ್ಕೊಳ್ಳಿಲ್ಲ ಅಂದ್ರೆ ನೀನು ಬಿಡುದಿಲ್ಲ ಅಂದಾನ, ಅದಕ್ಕೆ ಉಷ್ಟು ಹಾಲು ಕುಡಿದು ಮಕ್ಕೊಂಡಿ ನಾನು. ಕನಸು ಹಿಂಗೋ ಬೀಳ್ತಾವ. ಆದ್ರೆ ನಾವೆಲ್ಲ ಅಂಥ ಕನಸಿನ ಬಗ್ಗೆ ಮಾತಾಡಕತ್ತಿಲ್ಲ, ಬಹಳಷ್ಟು ಗಂಭೀರವಾಗಿ ಸೀರಿಯಸ್ ಆಗಿ ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಂಥ ಕನಸು, ನಿದ್ದೆ ಮಾಡಕ ಬಿಡಬಾರ್ದು ಅಂಥ ಕನಸು. ನಾನು ಹೇಳ್ತಾ ಇರೋದು, ಇಡೀ ದೇಶದಲ್ಲಿ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಸಿವಿಲ್ ಸರ್ವಿಸಿಗೆ, ಅದು IAS, IPS, IFS ಯಾವುದೇ ಇರಲಿ, ಅಂಥ ಒಂದು ಸರ್ವಿಸಿಗೆ ಸೇರಬೇಕು ಅಂತಂದ್ರೆ ನಾವು ಯಾವ ರೀತಿ ತಯಾರು ಮಾಡಬೇಕು ಅಂತ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನ ನಿಮ್ಗೆ ಹೇಳಿದ್ದಾರೆ. ಅದನ್ನು ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ, ಅಥವಾ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಸಮರೈಸ್ ಮಾಡ್ತಾ ಇದ್ದೀನಿ. ಈ ಅಭ್ಯಾಸ ಮಾಡುವತ್ನಾಗ ಭಾಳಷ್ಟು ಮಂದಿ ತುಡುಗಲೇ ನೋಟ್ಸ್ ಮಾಡಿ ಇಟ್ಕೋತಾರ, ಶೇರ್ ಮಾಡೋದಿಲ್ಲ, ತುಡುಗಲೇ ನೋಟ್ಸ್. ನಿಮ್ಮಲ್ಲಿ ಸಾಕಷ್ಟು ಮಂದಿ ಎದಿ ಮುಟ್ಟಿ ನೋಡ್ಕೋರಿ, ಹೌದಲ್ಲ ನಾ ಹಂಗ ಮಾಡ್ತೀನಿ ಅಂತ ಭಾಳಷ್ಟು ಮಂದಿಗೆ ಅನಿಸ್ತದೆ. ಮತ್ತೊಬ್ರಿಗೆ ಗೊತ್ತಿಲ್ಲದಂಗ ನೋಟ್ಸ್ ಮಾಡಿ ಇಟ್ಕೊಳ್ಳೋದು. ನೋ, ನಿಮ್ಮ ಪ್ರತಿಯೊಬ್ಬರ ಬ್ರೇನು, ಮೆದುಳು, ನಿಮ್ಮ ಪ್ರತಿಯೊಬ್ಬರ ಮನಸ್ಸು, ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಒಂದು ಸಪರೇಟ್ ಗಡಿಗಿದ್ದಂಗ. ಅದ ಕರಿಬೇವು ಕೊತ್ತಂಬರಿ, ಅದ ಉಳ್ಳಾಗಡ್ಡಿ, ಮತ್ತೊಂದು ಎಲ್ಲನೂ ಹಾಕಿ ನಿಮ್ಮ ಗಡಿಗೆ ಒಳಗೆ ಮಾಡಿದರೆ ಟೇಸ್ಟೇ ಬೇರೆ ಇರ್ತದೆ, ಮತ್ತೊಂದು ಗಡಿಗೆ ಒಳಗೆ ಮಾಡಿದ್ರೆ ಟೇಸ್ಟೇ ಬೇರೆ ಇರ್ತದೆ. ಆದ್ರಿಂದ ಮಟೀರಿಯಲ್ ಸೇಮ್ ಇದ್ರೂ ಕೂಡ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್ ಅದನ್ನು ಬರೆಯೋ ಸ್ಟೈಲೇ ಬೇರೆ ಇರ್ತದೆ. ನೋಟ್ಸ್ ಎಲ್ಲರೂ ಒಂದೇ ನೋಟ್ಸ್ ಓದಿದ್ರು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ನಿಮ್ಮ ಏನು ಬಿಂಬಿಸ್ತೀರಿ ಎಕ್ಸಾಮ್ದಲ್ಲಿ ಅದು ಬೇರೆನೇ ಇರ್ತದೆ. ಅದಕ್ಕೆ ಬಹಳ ಸಣ್ಣತನ ಮಾಡಕ್ಕೆ ಹೋಗ್ಬೇಡ್ರಿ. ಬಹಳಷ್ಟು ಉದಾರ ಮನೋಭಾವದಿಂದ, ಉದಾತ್ತ ಮನೋಭಾವದಿಂದ ಇದ್ದದ್ದನ್ನೆಲ್ಲ ಶೇರ್ ಮಾಡ್ರಿ, ಇದ್ದದ್ದನ್ನೆಲ್ಲ ಹೇಳ್ಕೊಡ್ರಿ. ವಿಶೇಷವಾಗಿ ನಾನು ಯಾಕಿಷ್ಟು ಚಲೋ ನಾವು ಬೆಳೆದ್ವಿ ಅಂದ್ರೆ, ನನಗೊಂದು ಪ್ಲಾಟ್ಫಾರ್ಮ್ ಇತ್ತು. ದಿನಾಲೂ ಏನು ಓದ್ತೀನಲ್ಲ ಅದನ್ನು ಹೋಗಿ ರವಿಯಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ವೇದಿಕೆ ಇತ್ತು. ದಿನಾಲೂ ಹೇಳ್ತಿದ್ದೆ, ಏನಾರು ಓದ್ತಿಲ್ಲ ಅದನ್ನ ಇನ್ನೊಬ್ಬರ ಮುಂದೆ ಹೇಳಲೇಬೇಕು, ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು, ತಿಳಿಸ್ಲೇಬೇಕು. ಕಡಿಕ್ ಹೆಂಗೆ ಮಾಡ್ತಿದ್ವಿ ಅಂದ್ರೆ, ಯಾರೂ ಇಲ್ಲ ಅಂದ್ರೆ ಕನ್ನಡಿ ಮುಂದೆ ನಿಂತು ಹೋಗಿ ನಿನಗೆ ನಾ ಹೇಳ್ತೀನಿ ನೀ ಕೇಳಂತೇಳಿ ಎಕ್ಸ್ಪ್ಲೇನ್ ಮಾಡೋದ. ಅದನ್ನ ಹಿಂಗೆ ನಾವು ಕಲ್ತದ್ದನ್ನ ಅಥವಾ ಓದಿದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಎದುರಿಗೆ ಕುಂತ ಅವ್ರಿಗೆ ಬಾಲಿಂಗ್ ಬೌನ್ಸ್ ಆಗಬಾರ್ದು, ಕಂಪ್ಲೀಟ್ ತಿಳಿಬೇಕು, ಅವ್ರಿಗೆ ತಿಳಿಸಿ ಹೇಳ್ಬೇಕು. ಅವು ಎಷ್ಟೋ ದಡ್ಡಿರ್ಲಿ ಅವ್ರಿಗೆ ತಿಳಿಸಿ ಹೇಳ್ಬೇಕು, ಅವರಿಗೆ ತಿಳಿಸ್ಬೇಕು.
ಯಾರಿಗೂ ಇಲ್ಲ ಅಂದ್ರೆ ಹೋಗಿ ಅವನ್ನ ಕಾಡೋದು. ಇವತ್ತು ನಾ ಇದನ್ನ ಓದಿನಿ, ಇದು ಹಿಂಗಂದ್ರೆ ಹಿಂಗೆ ನೋಡ್ಬೇಕು.